UIDAI ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಈ ಒಂದು ಇಲಾಖೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಈ ಒಂದು ಇಲಾಖೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳು ಅಂತೇಳಿ ನಾವು ನೋಡೋದಾದರೆ 2 ಹುದ್ದೆಗಳಿಗೆ ಅರ್ಜಿಯನ್ನು ಇವರು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಒಂದು ಜಾಬ್ ಲೊಕೇಶನ್ ಎಲ್ಲಿ ಅಂತೇಳಿ ನಾವು ನೋಡೋದಾದರೆ ಆಯ್ಕೆ ಆದವರಿಗೆ ಬೆಂಗಳೂರು ವಿಭಾಗದಲ್ಲಿ ಆಯ್ಕೆ ಆದವ್ರನ್ನ ನಿಯೋಜನೆಯನ್ನು ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಯಾವ ಹುದ್ದೆಗಳು ಅಂತೇಳಿ ನಾವು ನೋಡೋದಾದರೆ ಡೈರೆಕ್ಟರ್ ಟೆಕ್ನಾಲಜಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಇವರು ಕರೆದಿರೋದು. ಮತ್ತು ಈ ಹುದ್ದೆಗಳಿಗೆ ಸ್ಯಾಲ್ರಿಯನ್ನು ಏನು ನಿಗದಿಪಡಿಸಿದ್ದಾರೆ ಅಂತೇಳಿ ನಾವು ನೋಡೋದಾದರೆ 2,15,900 ರೂಪಾಯಿಗಳ ಪರ್ ಮಂತ್ ಸ್ಯಾಲ್ರಿಯನ್ನು ವೇತನವನ್ನು ನಾವು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡಿದರೆ ಡಿಗ್ರಿ, BE, BTech, ಮಾಸ್ಟರ್ ಡಿಗ್ರಿ ಎಜುಕೇಷನನ್ನು ಮಾಡಿರೋರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಹುದ್ದೆಗಳಿಗೆ ವಯೋಮಿತಿ ಏನು ಅಂತೇಳಿ ನಾವು ನೋಡಿದರೆ 56 ವರ್ಷದೊಳಗಡೆ ಇರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇದರಲ್ಲೂ ಸಹ ಈ ಒಂದು ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಕಾರ ಏನು ವಯೋಮಿತಿ ಸಡಿಲಿಕೆಯನ್ನು ಕೊಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಮತ್ತು ಈ ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡಿದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಇದರಲ್ಲಿ ಆಯ್ಕೆ ಆದವ್ರನ್ನ ಇಂಟರ್ವ್ಯೂ ಮುಖಾಂತರ ಈ ಹುದ್ದೆಗೆ ನಿಯೋಜನೆಯನ್ನು ಮಾಡ್ಕೊತಾರೆ. ಮತ್ತು ಈ ಹುದ್ದೆಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಈ ಹುದ್ದೆಗಳಿಗೆ ಈ ಒಂದು ಅಡ್ರೆಸ್ಗೆ ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಮತ್ತು ಈ ಒಂದು ಮೇಲ್ ಐಡಿಗೂ ಸಹ ನೀವು ಮೇಲನ್ನು ಮಾಡಬೇಕಾಗಿರುತ್ತದೆ. ಆ ಒಂದು ಅಡ್ರೆಸ್ ಯಾವುದು ಅಂತೇಳಿ ನಾವು ನೋಡೋದಾದರೆ ಈ ಒಂದು ಅಭ್ಯರ್ಥಿಗಳು ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಎಲ್ಲ ದಾಖಲೆಗಳೊಂದಿಗೆ ಈ ಒಂದು ವೆಬ್ಸೈಟ್ನಲ್ಲಿ ಒಂದು ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ. ಅದನ್ನ ಫಿಲ್ ಮಾಡಿ ಅದರ ಕೇಳಿರೋ ದಾಖಲೆಗಳನ್ನೆಲ್ಲ ನೀವು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಎಲ್ಲ ದಾಖಲೆಗಳಿಗೂ ಸ್ವಯಂ ಸಿಗ್ನೇಚರನ್ನು ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಅಡ್ರೆಸ್ ಯಾವುದು ಅಂತೇಳಿ ನಾವು ನೋಡೋದಾದರೆ ನಿರ್ದೇಶಕರು HR ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ, ಬಾಂಗ್ಲಾ ಸಾಹಿಬ್ ರಸ್ತೆ, ಕಾಳಿ ಮಂದಿರದ ಹಿಂದೆ, ಗೋಲ್ ಮಾರುಕಟ್ಟೆ, ನವದೆಹಲಿ 110001 ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಮತ್ತು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟು ಅಥವಾ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ಬೇಕು. ಮತ್ತು ಅದೇ ರೀತಿ ಈ ಒಂದು ಏನು ದಾಖಲೆಗಳಿರುತ್ತೋ ಅದನ್ನ ಸಾಫ್ಟ್ ಕಾಪಿಯನ್ನು ಈ ಒಂದು ಮೇಲ್ಗೂ ಸಹ ನೀವು ಕಳಿಸ್ಕೊಡ್ಬೇಕಾಗುತ್ತದೆ. ಯಾವುದು ಮೇಲು ಅಂತೇಳಿ ನಾವು ನೋಡಿದ್ರೆ deputation@uidai.net.in ಈ ಒಂದು ಮೇಲ್ ಐಡಿಗೆ ಸಹ ಈ ದಾಖಲೆಗಳನ್ನು ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರಂಭಿಕ ದಿನಾಂಕ ಯಾವುದು ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತೇಳಿ ನಾವು ನೋಡಿದ್ರೆ 25/3/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ 24 ಮೇ 2025, 24/5/2025 ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ UIDAI.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.